ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಕೌನ. ವಾರದ ಕತೆ ಕೌನ ಜೊತೆ ವಿಡಿಯೋಗೆ ಸ್ವಾಗತ. ಮಂಡೇ ಡಿಸೆಂಬರ್ 29. ಇವಾಗ ನಾವೊಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಬರ್ಬೇಕು. ಹೋಗೋಕೆ ಮುಂಚೆ ಜೆರಾಕ್ಸ್ ತಗೋಬೇಕು ನಾನು ಮಾಡಿರೋ ಅಸೈನ್ಮೆಂಟ್ ನ. ಅಂಡ್ ಇಲ್ಲಿ ಸಾಂಬಾರ್ ಮಾಡೋದಕ್ಕೆ ನಾನು ತರಕಾರಿನ ತೊಳೆದಿಟ್ಕೊಂಡಿದೀನಿ. ಬಂದ್ಮೇಲೆ ಸಾಂಬಾರ್ ಮಾಡಿ ಅನ್ನ ಮಾಡ್ಕೋಬೇಕು. ಮತ್ತೆ 31st ನಮ್ಗೆ ಚೈನೀಸ್ ಎಕ್ಸಾಮ್ ಇದೆ, ಅದಕ್ಕೂ ಕೂಡ ಪ್ರಿಪೇರ್ ಆಗ್ಬೇಕು. ಇವಾಗ ಸದ್ಯಕ್ಕೆ ಬೇಗ ಹೋಗಿ ಬರ್ತೀವಿ, ಬಿಕಾಸ್ ಆ ಸ್ಟೂಡೆಂಟ್ ವೇಟ್ ಮಾಡ್ತಾ ಇದಾರೆ ನಮಗೋಸ್ಕರ. ಇದು ಸ್ಟೇಪಲ್ ಮಾಡೋ ಟೈಮಲ್ಲಿ ಅದೇನೇನೋ ಹೆಂಗೆಂಗೋ ಒತ್ಬಿಟ್ಟೆ. ಇಲ್ಲಿ ನೋಡಿ ಹೆಂಗಾಗೋಯ್ತು ಅಂತ. ಓಕೆ, ಇದನ್ನ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಇದು ಇನ್ನೊಂದು ಡಾಮು. ನಾವು ಬಾಯ್ಸ್ ಡಾಮ್ ಅಂತ ಹೇಳ್ತೀವಿ ಇದನ್ನು, ಬಟ್ ಬಾಯ್ಸ್ ಗರ್ಲ್ಸ್ ಇಬ್ಬರು ಇರ್ತಾರೆ ಈ ಡಾರ್ಮಲ್ಲಿ. ಸ್ಟೂಡೆಂಟ್ ಇರೋದು 6th ಫ್ಲೋರ್, ಇನ್ನು 4ನೇ ಫ್ಲೋರಲ್ಲಿ ಇರ್ತೀವಿ. ಇನ್ನು 2 ಫ್ಲೋರ್ ಹತ್ತಬೇಕು. ನನ್ನ ಜೊತೆ ರಸಾದಿ ಇದ್ದಾಳೆ. ನಮ್ಮ ಡಾರ್ಮ್ ಹತ್ರ ಬಂದಾಯಿತು. ಇವಾಗ ಒಂದು ಕೆಲಸ ಬಾಕಿ ಇರೋದು, ಅದು ಸಾಂಬಾರು ಮತ್ತು ಅನ್ನ ಮಾಡಿಕೊಂಡು ತಿನ್ನೋದಕ್ಕೆ. ಡಾರ್ಮ್ ಹತ್ರ ಬಂದಾಯಿತು. ಬೇಗ ಮಾಡ್ಕೊಂಡು ತಿಂದ್ಬಿಟ್ಟು ಚೈನೀಸ್ ಎಕ್ಸಾಮ್ಗೆ ಓದ್ಕೋಬೇಕು. ಕಷ್ಟ ಇಲ್ಲ, ಮುಂಚೆ ಓದಿರೋ ಕ್ಯಾರೆಕ್ಟರ್ಸೇ ಇರೋದು, ಬಟ್ ಆದ್ರೂ ಓದ್ಕೋಬೇಕಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇರೋದು 5th ಫ್ಲೋರಲ್ಲಿ. ಡೈಲಿ ಲೈಕ್ ಏನಾದರೂ ಕೆಳಗಡೆ ಹೋಗ್ಬಿಟ್ಟು ಏನಾದರೂ ತೊಗೊಬರ್ಬೇಕು ಅಂದರೆ 5 ಫ್ಲೋರ್ ಹತ್ತಿ ಇಳಿಬೇಕು. ಅಂದರೆ ನಮ್ಮ ಇಂಡಿಯನ್ ಪ್ರಕಾರ 4 ಫ್ಲೋರ್ಸ್ ಅಷ್ಟೇ. ಇಲ್ಲಿ ಗ್ರೌಂಡ್ ಫ್ಲೋರ್ನ 1st ಫ್ಲೋರ್ ಅಂತಾರೆ. ನಾನು ಟೆಕ್ನಿಕಲಿ ಇರೋದು 4th ಫ್ಲೋರಲ್ಲಿ, ಬಟ್ ಇಲ್ಲಿ ಚೈನಾದಲ್ಲಿ 5th ಫ್ಲೋರ್. ಇವಾಗ 3rd ಫ್ಲೋರಲ್ಲಿದ್ದೀನಿ. ನೆಕ್ಸ್ಟ್ 4th, ಆಮೇಲೆ 5th. ನಮ್ಮ ರೂಮ್ಗೆ ಬಂದ್ವಿ. ಪ್ರೆಪ್ ಮಾಡಿ ಇಟ್ಕೊಂಡಿದ್ದಕ್ಕೆ ಒಳ್ಳೇದಾಯಿತು. ಇವಾಗ ಬೇಗ ಮಾಡಿಬಿಡ್ತೀನಿ. ಡಿಸೆಂಬರ್ 30 ಟ್ಯೂಸ್ಡೇ ಆ್ಯಂಡ್ ನಾಳೆ ಚೈನೀಸ್ ಎಕ್ಸಾಮ್ ಇರೋದ್ರಿಂದ ಓದ್ಕೊತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ಚೈನೀಸ್ ಎಲ್ಲ ನನಗೆ ಈಸಿ ಅನ್ಸುತ್ತೆ, ಬಿಕಾಸ್ ಇದೆಲ್ಲ ಬೇಸಿಕ್ಸ್. ನಾನು ಫಸ್ಟ್ ಇಯರಲ್ಲೇ ಲೈಕ್ MBBS ಮಾಡುವಾಗ ನಾನು ಇದೆಲ್ಲ ಓದಿದ್ದೆ. ಕೆಲವೊಂದು ವರ್ಡ್ಸ್ನ ಮರ್ತೋಗಿದ್ದೀನಿ, ಅದನ್ನು ರಿವೈಸ್ ಮಾಡ್ಕೊಂಡ್ರೆ ಸಾಕು. 2 ಡೇಸ್ ಮಾತ್ರ ಇಟ್ಕೊಂಡು ನಾನು ಚೈನೀಸ್ನ ಓದ್ಕೊತಾ ಇದ್ದೀನಿ. ಇವಾಗ ಎಕ್ಸಾಮ್ ಇರೋದು ಹೆಂಗಂದರೆ ಲೈಕ್ ನನಗೆ ಈ ಪಿನಿಯನ್ ಅಂತಾರೆ, ಇದನ್ನ ಪಿನಿಯನ್ ಅಂತಾರೆ. ಇದು ಮತ್ತೆ ಈ ಕ್ಯಾರೆಕ್ಟರ್ಸ್ನ ನಾನು ನೆನ್ಪಿಟ್ಕೊಂಡ್ರೆ ಸಾಕು, ನಾನು ಎಕ್ಸಾಮ್ ಆರಾಮಾಗಿ ಪಾಸ್ ಆಗ್ತೀನಿ. ಬರೋ ಸೂಚನೆಗಳು ಕಾಣಿಸ್ತಿದೆ, ಅದಕ್ಕೆ ನನ್ನ ಗಾಡಿನ ಶೆಡ್ ಕೆಳಗಡೆ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕೂಡ ಅದೇ ಮಾಡ್ತಿದ್ದಾಳೆ. ಬಿಕಾಸ್ ಇಲ್ಲಿ ಬಿಟ್ಟರೆ ನೋಡಿ, ಡೈರೆಕ್ಟಾಗಿ ಸ್ನೋ ಬಿದ್ದರೆ ಇಲ್ಲ ಮಳೆ ಬಿದ್ದರೆ ಗಾಡಿ ಮೇಲೇ ಬೀಳುತ್ತೆ. ಮತ್ತು ಎಲೆಕ್ಟ್ರಿಕ್ ಗಾಡಿ ಬೇರೆ, ಸುಮ್ಮನೆ ಯಾಕೆ ಅಂತ ಆ ಶೆಡ್ ಕೆಳಗಡೆ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಬೈಕ್ ಚಾರ್ಜಿಂಗ್ ಜಾಗ. ಇಲ್ಲಿ ನನ್ನ ಬೈಕ್ನ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಶೆಡ್ ಇದೆ ಅಲ್ಲ, ಸೊ ಈ ಶೆಡ್ ಕೆಳಗಡೆ ಅಟ್ಲೀಸ್ಟ್ ಸ್ನೋ ಬಿದ್ದರೆ ಕವರ್ ಆಗಲ್ಲ ಅಂತ ಈ ಥರ ಪಾರ್ಕ್ ಮಾಡಿದ್ದೀನಿ ಇಲ್ಲಿ. ಡಿಸೆಂಬರ್ 31st ವೆಡ್ನೆಸ್ಡೇ. ಇವತ್ತು ಚೈನೀಸ್ ಎಕ್ಸಾಮ್ ಇದೆ 2:30 ಇಂದ 4:00ವರೆಗೆ. ಇವತ್ತೇ ಸ್ನೋ ಬೀಳ್ತಾ ಇದೆ, ತುಂಬಾನೇ ಚಳಿ ಆಗ್ತಾ ಇದೆ. ಜೊತೆಗೆ ಈ ಕ್ಯಾಂಪಸ್ ಅವರು ಹೀಟರ್ ಸಿಸ್ಟಮ್ ಕೂಡ ನಿನ್ನೆಯಿಂದ ಆಫ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಆಗ್ತದೆ, ಅದಕ್ಕೆ ಈ ತರ ಬ್ಲಾಂಕೆಟ್ ಒಳಗಡೆ ಇರೋದು. ಇನ್ನೊಂದೇನಂದ್ರೆ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ, ಎಕ್ಸಾಮ್ ದಿನ ಪೀರಿಯಡ್ಸ್ ಇದ್ರೆ ಎಷ್ಟು ಅನ್ಕಂಫರ್ಟಬಲ್ ನೋವಾಗುತ್ತೆ ಅಂತ. ಬಟ್ ಏನ್ ಮಾಡೋಕ್ಕಾಗಲ್ಲ, ಇದು ನಾವು ಅನುಭವಿಸ್ಲೇಬೇಕು. ಇಟ್ಸ್ ಲೈಕ್ ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ ಅಬೌಟ್ ಇಟ್. ಸ್ನೋ ಜಾಸ್ತಿ ಬೀಳ್ತಾ ಇದೆ. ಇವಾಗ ನಿಮಗೆ ತೋರಿಸೋಣ ಅಂತ ವಿಂಡೋ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫೋನಲ್ಲಿ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ನೋಡ್ಬೋದು ಹೇಗೆ ಸ್ನೋ ಬೀಳ್ತಾ ಇದೆ ಅಂತ. ಸ್ನೋ ಬೀಳ್ತಾ ಇದೆ, ಕಾಣಿಸ್ತಿದ್ಯಾ? ಅಂದರೆ ನನಗೆ ಸ್ನೋ ಅಂದರೆ ಇಷ್ಟ, ಬಟ್ ನೋಡೋದಕ್ಕೆ ಮಾತ್ರ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಬೋದು, ಬಟ್ ಅದಾದಮೇಲೆ ಆಫ್ಟರ್ ಎಫೆಕ್ಟ್ಸ್ ಇರುತ್ತಲ್ಲ ಸ್ನೋದು, ನಿಜವಾಗ್ಲೂ ಯಾರಿಗೂ ಇಷ್ಟ ಆಗೋಲ್ಲ. ಇವಾಗ 2:17 ಆಗಿದೆ. ಎಕ್ಸಾಮ್ಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಬಿಕಾಸ್ ಈ ಸ್ನೋ ಅಲ್ಲಿ ನಾವು ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ, ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ಇದೆ. ಅದಕ್ಕೆ ಎಕ್ಸಾಮ್ ಇರೋದು ಈ ಬಿಲ್ಡಿಂಗ್ಗೆ. ಸದ್ಯ ಗೇಟ್ ಹತ್ರನೇ ಇದೆ. ಸುಸ್ತಾಗ್ಬಿಡ್ತು. ಓಕೆ, ಗ್ರೌಂಡ್ ಫ್ಲೋರಲ್ಲೇ ಅದನ್ನು. ಥ್ಯಾಂಕ್ ಗಾಡ್. ಲಿಲೀಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯಾ ಪ್ರಸಾದೀಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯಾ ಸ್ನೋ ನೋಡಿ, ಎಕ್ಸಾಮ್ ಬರೆಯೋ ಅಷ್ಟರಲ್ಲಿ ಎಲ್ಲ ಸ್ನೋ ತುಂಬಿಕೊಂಡಿದೆ. ಎಷ್ಟು ಸುಂದರವಾಗಿದೆ, ನೋಡೋಕೆ ಮಾತ್ರ ಚಂದ. ಬಟ್ ಇಷ್ಟೊತ್ತು ಫೋಟೋಸ್ ತಗೊತಾ ಇದ್ವಿ. ನನ್ನ ಕೈ ನೋಡಿ ಎಷ್ಟು ರೆಡ್ ಆಗಿದೆ ಅಂತ. ತುಂಬ ಕೋಲ್ಡ್. ಇದೊಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಲೈಕ್ ಕೈ ತುಂಬ ಫ್ರೀಸ್ ಆಗಿಬಿಡೋದು. ಬೇರೆ ಎಲ್ಲ ಪರವಾಗಿಲ್ಲ ಸ್ನೋ ಅಲ್ಲಿ. ಮತ್ತು
ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ನಡ್ಕೊಂಡು ಹೋಗ್ತಾ ಇದ್ದರೆ ಎಲ್ಲ ಕಡೆ ಸ್ಲಿಪ್ ಆಗುತ್ತೆ. ಸೊ ಆ್ಯಂಟಿ ಸ್ಕಿಡ್ ಶೂಸ್ ಅಥವಾ ಬೂಟ್ಸ್ನ ಹಾಕೋಬೇಕು. ನನ್ನ ಹತ್ರ ಇರೋದು ಆ್ಯಂಟಿ ಸ್ಕಿಡ್ ಅಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇಲ್ಲಿ ಬ್ರಿಡ್ಜು ಹತ್ತೋವಾಗ ಅವ್ರು ಹಾಕಿರೋದು ಸರಿ ಇಲ್ಲ. ಸೊ ಸ್ಲಿಪ್ ಆಗುತ್ತೆ, ಸ್ಲೋವಾಗಿ ನಡ್ಕೊಂಡು ಹೋಗ್ಬೇಕು ನಾವು. ನನ್ನ ಕಣ್ರೆಪ್ಪೆ ಮೇಲೆ ಸ್ನೋ ಫ್ಲೇಕ್ ಬಿದ್ದಿದೆ ನೋಡಿ. ಈ ಮರ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಭೂತದ ಮರ ಥರ ಕಾಣುತ್ತೆ, ಬಟ್ ಸುಂದರವಾಗಿದೆ. ಈಗ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಬಿಗ್ ಪಿಜ್ಜಾ ಬಫೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಮೆಟ್ರೋ ತೊಗೊಂಡು ಹೋಗ್ತೀವಿ, ಬಿಕಾಸ್ 31st ಅಲ್ವಾ, ಟ್ರಾಫಿಕ್ ಇರ್ಬೋದು ಅಂತ ಮೆಟ್ರೋ ತೊಗೊತಾ ಇರೋದು. ಇವಾಗಲೂ ಸ್ವಲ್ಪ ಸ್ನೋ ಬೀಳ್ತಾ ಇದೆ, ನೀವು ನೋಡ್ಬೋದು ಅಲ್ವಾ. ನಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ದೂರನೇ ಮೆಟ್ರೋ ಸ್ಟೇಷನ್. ಇಲ್ಲಿಂದ ಲೈನ್ 2 ಹತ್ರ ಹೋಗ್ಬೇಕು ನಾವು. ಚಿಕ್ಕ ವಯಸ್ಸಲ್ಲಿ ನನಗೊಂದು ಆಸೆ ಇತ್ತು ಮೂವೀಸ್ ನೋಡೋ ಟೈಮಲ್ಲಿ. ಅದೇನೆಂದರೆ ಸ್ನೋ ಬೀಳ್ತಿರುತ್ತಲ್ಲ, ಹಾಗೆ ಬಾಯಿ ತೆಕ್ಕೊಂಡು ಸ್ನೋ ಟೇಸ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಮುಂಚೆ ನೋಡಿದ್ದೀನಿ ಟೇಸ್ಟು, ಏನಿಲ್ಲ ನೀರು ಥರನೇ ಇರುತ್ತೆ ಅಷ್ಟೇ ಸ್ನೋ. ಬಟ್ ಕೆಳಗಡೆ ಬಿದ್ದಿರೋದನ್ನು ಬಾಯಿಗೆ ಹಾಕೊಳೋದಲ್ಲ, ಡೈರೆಕ್ಟಾಗಿ ಬಾಯಿ ಅಂತ ತೆಗೆದಾಗ ಒಳಗಡೆ ಬೀಳುತ್ತಲ್ಲ ಬಾಯಿ ಒಳಗಡೆ, ಅದನ್ನು ಟೇಸ್ಟ್ ಮಾಡಿದ್ದೆ ನಾನು. ನಮ್ಮ ಕ್ಯಾಂಪಸ್ಸಲ್ಲಿ ಕ್ಯಾಂಟೀನ್ ಒಳಗಡೆ ಕೂಡ ನ್ಯೂ ಇಯರ್ ಪಾರ್ಟಿ ನಡೀತಾ ಇದೆ. 2024 ನ್ಯೂ ಇಯರ್ಗೆ ನಾನು ಹೋಗಿದ್ದೆ. ಒಳಗಡೆ ನೋಡ್ಬೋದು ನೀವು, ಸರಿಯಾಗಿ ಕಾಣಿಸ್ತಿಲ್ಲ ಬಟ್ ಲೈಟೆಲ್ಲ ಹಾಕಿದ್ದಾರೆ ನೋಡಿ. ಏನೇನೋ ಆ್ಯಕ್ಟಿವಿಟೀಸು, ಗೇಮ್ಸ್ ಎಲ್ಲ ಇದೆ. ಚೈನೀಸಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಕ್ಕೆ ಸಿನಿಯಾನ್ ಕ್ವಾಯ್ಲಾ ಅಂತಾರೆ. ಸಿನಿಯಾನ್ ಕ್ವಾಯ್ಲಾ. ಗಾಳಿ ಜಾಸ್ತಿ, ಅಂಬ್ರೆಲ್ಲ ನೋಡಿ ಹೇಗಾಡ್ತಿದೆ ಅಂತ. ಸ್ನೋ ಫ್ಲೇಕ್ಸ್ನ ತೋರಿಸ್ಬೇಕು. ಇಲ್ಲಿ ಕಾಣಿಸ್ತಿದೆಯಾ ನನ್ನ ಅಂಬ್ರೆಲ್ಲ ಮೇಲೆ ಎಷ್ಟು ಪ್ರಿಟಿ ಸ್ನೋ ಫ್ಲೇಕ್ಸ್ ನೋಡಿ ನೋಡಿ, ಎಷ್ಟು ಸುಂದರವಾಗಿದೆ ಅಲ್ಲ. ನನ್ನ ಅಂಬ್ರೆಲ್ಲ ಮೇಲೆ ಎಲ್ಲ ಕ್ಯಾಪ್ಚರ್ ಆಗಿದೆ ನೋಡಿ ನೋಡಿ. ವಾ ಎಷ್ಟು ಕ್ಯೂಟ್. ನಾನು ಹೇಳ್ದೆ ಅಲ್ವಾ ಎಷ್ಟು ರಶ್ ಇರುತ್ತೆ ಅಂತ. ಜನ ಜಾತ್ರೆ ಆಗ್ಬಿಟ್ಟಿದೆ ಇಲ್ಲಿ ಇವತ್ತು. ಓ ಮೈ ಗಾಡ್. ತುಂಬ ಜನ ಇಲ್ಲಿ ಬರ್ತಾರೆ ಜೊಂಗ್ಲೋ ಅಲ್ಲಿ ಎಸ್ಪೆಷಲಿ. ಅದಕ್ಕೆ ಅಲ್ಲಿ ಇಲ್ಲಿ ಪೊಲೀಸ್ ಅವ್ರನ್ನ ಸ್ಟೇಷನ್ ಮಾಡಿದ್ದಾರೆ, ಮತ್ತು ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ನೀವು ನೋಡ್ಬೋದು. ನಮ್ಗೆ ಬೇಕಾಗಿರೋ ಜೊಂಗ್ಲೋ ಸ್ಟಾಪಲ್ಲೇ ನಿಲ್ಲಿಸಿಲ್ಲ. ಜೊಂಗ್ಲೋ ಅಲ್ಲಿ ಸ್ಟಾಪ್ ಕೊಟ್ಟಿಲ್ವಾ, ನಾವು ಜೊಂಗ್ಲೋ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಏನಿದೆ ಬೇದಾಜಿ, ಅಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ 3 ಜನ ನನ್ನ ಫ್ರೆಂಡ್ಸು ಮುಂದೆ ಹೋಗ್ತಿದ್ದಾರೆ ನೋಡಿ. ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಏನಂದರೆ ಜೊಂಗ್ಲೋ ಅಲ್ಲಿ ಸ್ಟಾಪ್ ಕೊಟ್ಟಿಲ್ಲ ಈ ಸತಿ. ಯಾವ ಟ್ಯಾಕ್ಸೀಸು ಇಷ್ಟು ಬೇಗ ಹೋಗಲ್ಲ, ಬಿಕಾಸ್ ರೋಡ್ ಟ್ರಾಫಿಕ್ ಇದೆ. ಹೇಗಿದ್ರೂ ನಡಿಲೇಬೇಕು. ಅದಕ್ಕೆ ಇವಾಗ ನಡೀತಾ ಇದ್ದೀವಿ. 1.5 ಕಿಲೋಮೀಟರ್ಸ್ ನಡಿಬೇಕು. ಅಂದರೆ ಇವಾಗ ಬೇಗ ನಡೀತಾ ಇದ್ದೀನಲ್ಲ, ಸೊ ಅಷ್ಟು ಚಳಿ ಆಗ್ತಿಲ್ಲ. ಬಟ್ ಪೀರಿಯಡ್ಸ್ ಪೇನ್ ಇದೆ ನನಗೆ, ಅದೊಂದು ನೋಡ್ಕೋಬೇಕಷ್ಟೆ. ಆಗೋ ಮಾಡಿ ಮಾಲ್ ಒಳಗಡೆ ಬಂದ್ವಿ, ಡೌಟ್ ಪಟ್ಕೊಂಡ್ಬಂದ್ವಿ ಬಿಗ್ ಪಿಜ್ಜಾ ಓಪನ್ ಆಗಿರುತ್ತೋ ಇಲ್ವೋ ಅಂತ. ಇವಾಗ ಓಪನ್ ಆಗಿದೆ, ಬಟ್ ಕ್ಯೂ ಇದೆ. ಇಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಕ್ಯೂ ಅಲ್ಲಿ ಕುತ್ಕೋಬೇಕು. ಇವಾಗ ಬಿಗ್ ಪಿಜ್ಜಾಗೆ ಬಂದು ಎಲ್ಲ ಇಟ್ಕೊಂಡು ತಿಂತಾ ಇದ್ದೀವಿ. ಇಲ್ಲೆಲ್ಲರೂ ಇದ್ದಾರೆ ನೋಡಿ. ಓಕೆ, ಲುಕ್ ಅಟ್ ಹಿಯರ್. ಫೋಟೋ ಬೂತಲ್ಲಿ ಇವಾಗ ನಾವು ಫೋಟೋ ತಗೊಳಕ್ಕೆ ನಿಂತ್ಕೊಂಡಿದ್ದೀವಿ. ನ್ಯೂ ಇಯರ್ಗೆ ಒಂದು ಮೆಮೊರಿ ಇರಲಿ ಅಂತ ಫೋಟೋ ಬೂತಲ್ಲಿ ಫೋಟೋ ತಗೊತಾ ಇದ್ದೀವಿ. 4 ಜನ ಕಂಜೆಸ್ಟೆಡ್ ಆಗಿದೆ ಇಲ್ಲಿ, ಬಟ್ ಸ್ಟಿಲ್ ಇಲ್ಲಿ ಪ್ರಿಂಟ್ ಆಗಿದೆ ನೋಡಿ ನಮ್ಮ ಫೋಟೋಸ್. ಇನ್ನು 2 ಕಾಪೀಸ್ ಬರ್ತಾ ಇದೆ. ಪೋಲರೈಡ್ ಫೋಟೋಸ್ ಎಷ್ಟು ಕ್ಯೂಟಾಗಿ ಬಂದಿದೆ ಎಲ್ಲ ನೋಡಿ. ಇಲ್ಲಿ ನೋಡ್ಬೋದು ಎಷ್ಟು ಪೊಲೀಸ್ ಅವರು ಸ್ಟೇಷನ್ ಆಗಿದ್ದಾರೆ ಅಂತ. ಯಾರು ಪಟಾಕಿ ಹೊಡಿಬಾರ್ದು, ಬಲೂನ್ಸ್ ಬಿಡಬಾರ್ದು ಅಂತ ಈ ಥರ ಸ್ಟೇಷನ್ ಮಾಡಿರೋದು. ಇದೊಂದು ಹಿಸ್ಟಾರಿಕಲ್ ಸೈಟ್ ಲೈಕ್ ಜೊಂಗ್ಲೋ ಅಂತಾರೆ ಇದನ್ನು, ಅದಕ್ಕೆ ಇಷ್ಟು ಪೊಲೀಸ್ ಪ್ರೊಟೆಕ್ಷನ್. ನಂದು 2024 ನ್ಯೂ ಇಯರ್ ವ್ಲಾಗ್ ನೋಡಿದರೆ ನೀವು, ನಾನು ಇಲ್ಲಿಗೆ ಬಂದು ನಾನು ಪಟಾಕಿ ಎಲ್ಲ ಹೊಡಿಯೋದು ನೋಡಿದ್ದು. ಬಟ್ ಇವಾಗ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇದೆ ಇಲ್ಲಿ, ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಟೈಮ್ 10:30 ಆಗಿದೆ. 10:30 ಆಗಿದ್ರೂ ಕೂಡ ಇನ್ನೂ ಹೆವಿ ಸ್ನೋ ಬೀಳ್ತಾನೆ ಇದೆ. ಬೆಳಿಗ್ಗೆಗಿಂತ ಇವಾಗಲೇ ಹೆವಿಯಾಗಿ ಬೀಳ್ತಾ ಇದೆ, ನೋಡ್ಬೋದು ನೀವು.
ಇವಾಗ 11:58 ಡಿಸೆಂಬರ್ 31st. ಲಿಲಿ ಅವ್ರ ಅಮ್ಮಗೆ ವಿಶ್ ಮಾಡ್ತಿದ್ದಾಳೆ. ಇನ್ನು 1 ಮಿನಿಟ್ ಇದೆ ಅಷ್ಟೇ. 11:59 ಇವಾಗ. ಜನವರಿ 1, 2026 ಥರ್ಸ್ಡೇ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರಿಗೂ ಸುಖವಾಗಿರ್ಲಿ, ಖುಷಿಯಾಗಿರ್ಲಿ, ಪ್ರೀತಿ ತಂದ್ಕೊಡ್ಲಿ, ಮತ್ತೆ ನಿಮ್ಮ ಆಸೆ ಎಲ್ಲ ಪೂರೈಸ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅಂಡ್ ಇವತ್ತು ಸ್ಟ್ರೇಂಜರ್ ಥಿಂಗ್ಸ್ ಫಿನಾಲೆ ಎಪಿಸೋಡ್ ರಿಲೀಸ್ ಆಗೋ ದಿನ. ಬೆಳಿಗ್ಗೆನೆ ರಿಲೀಸ್ ಆಗಿತ್ತು. ಆಕ್ಚುಲಿ ಇಲ್ಲಿ 9 o'clock ರಿಲೀಸ್ ಆಗುತ್ತೆ. ಇವತ್ತು ರಜಾ ಇತ್ತು ಅಂತ ನಾನು ದಿನ ಮಲ್ಕೊಬಿಟ್ಟಿದ್ದೆ. ಸ್ಟ್ರೇಂಜರ್ ಥಿಂಗ್ಸ್ ನೋಡೋದಕ್ಕೆ ನಾನು ಪಾಪ್ಕಾರ್ನ್ ಮಾಡ್ಕೊಂಡಿದೀನಿ. ನನ್ ಕಾಫಿ ಕೂಡ ರೆಡಿ ಇದೆ. ಇವತ್ತಿನ ವರ್ಷ ಪ್ರಾರಂಭ ಮಾಡ್ತೀನಿ. ಫಿನಾಲೆ ಎಪಿಸೋಡ್ ಮುಗಿಸಿದ್ವಿ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೆ ಅಂಡರ್ವೆಲ್ಮಿಂಗ್ ಆಗಿತ್ತು. ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಫಿನಾಲೆ ನೋಡ್ಬಿಟ್ಟು. ನಾನು ಏನೇನೋ ಇರುತ್ತೆ ಅನ್ಕೊಂಡೆ. ಅಷ್ಟು ಹೈಪ್ ಕೊಟ್ಟಿದ್ರು. ಬಟ್ ಹಾನೆಸ್ಟ್ಲಿ ನನಗೆ ಪರ್ಸ್ನಲಿ ಅಷ್ಟು ಇಷ್ಟ ಆಗಿಲ್ಲ. ಕೆಲವು ಸೀನ್ಸ್ ಇತ್ತು ವಿಚ್ ವರ್ ಗುಡ್, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ಸ್ 50% ಚೆನ್ನಾಗಿತ್ತು ಅಷ್ಟೇ. ಎನಿವೇಸ್, ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸಾನ್ಫು ಅಂತ ನನ್ನ ಫೇವ್ರೆಟ್ ಸ್ಟೋರ್. 1.5 ತಿಂಗಳಾಗ್ಬಿಟ್ಟಿದೆ ಅಲ್ಲಿಗೆ ಹೋಗಿ. ಪ್ರಾಬಬ್ಲಿ 2 ತಿಂಗಳೇ ಆಗಿದೆ. ಅಲ್ಲಿಗೆ ಹೋಗ್ತಿದ್ದೀವಿ. ಕೆಲವು ಗಿಫ್ಟ್ಸ್ನ ತಗೋಬೇಕು ಮನೆಯವ್ರಿಗೆ. ನನ್ನ ಫ್ರೆಂಡು ಕೂಡ ಶಾಪಿಂಗ್ ಮಾಡಬೇಕಂತೆ ಅಲ್ಲಿ. ಸೊ ಅಲ್ಲಿ ಮೇನ್ ಆಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಾದ್ಮೇಲೆ ಮುಗಿಸ್ಕೊಂಡು ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಮಾಲತಾಂಗ್ ಜಾಗಕ್ಕೆ. ಮತ್ತೆ ಕುಕಿಂಗ್ ಮಾಡೋದಕ್ಕೆ ಇವತ್ತು ಮನಸ್ಸಿಲ್ಲ. ಆ್ಯಂಡ್ ಹಾಗೆ ಟೈಮ್ ಕೂಡ ಆಗ್ಬಿಟ್ಟಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ನ್ಯೂ ಇಯರ್ ಶಾಪಿಂಗ್, ಗಿಫ್ಟ್ಸ್ ಫಾರ್ ಅವರ್ ಸೆಲ್ಫ್ ಅಂಡ್ ಅವರ್ ಫ್ಯಾಮಿಲಿ. ಯಾ ವಿ ಕ್ಯಾನ್ ಗೋ. ಇಲ್ಲಿ ಶಾಪಿಂಗ್ ಮುಗಿಸಿದ್ವಿ. ಎಲ್ಲರದೂ ಆಯಿತು. ಇವಾಗ ನೆಕ್ಸ್ಟ್ ಮಾಲತಾಂಗ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶಾಪಿಂಗ್ ಮಾಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾರಿಗಿಷ್ಟ ಆಗಲ್ಲ ಶಾಪಿಂಗ್ ಮಾಡೋದಕ್ಕೆ. ಇನ್ನೊಂದೇನೆಂದರೆ ನಂಗೆ ಬಟ್ಟೆ ಶಾಪಿಂಗ್ ಇನ್ನೂ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ನನ್ನ ಬಜೆಟಲ್ಲಿರೋ ಬಟ್ಟೆ ಇರಲಿಲ್ಲ. ಪ್ರಾಬಬ್ಲಿ ಸಮರ್ಗೆ ಬಂದಾಗ ಒಳ್ಳೆ ಕಲೆಕ್ಷನ್ ಬಿಟ್ಟಿರ್ಬೋದು, ಆವಾಗ ತಗೊತೀನಿ. ಯಾ We are manifesting. My friend, I see 2026 is coming with all Yes, the different yes, resolutions. of course. Resolution is We are manifesting. January 2nd Friday. ಇವತ್ತು ಮತ್ತೆ ಶೌಜ ಹತ್ರ ಹೋಗ್ತಾ ಇದ್ದೀವಿ, ಆ್ಯಪಲ್ ಸ್ಟೋರ್ಗೆ. ನನ್ನ ಫ್ರೆಂಡ್ ಲಿಲಿ ಫೋನ್ ತೊಗೋಬೇಕು ಅಂತೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ನಾವು ಒಂದು ಸ್ಕಿನ್ ಕೇರ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಪ್ರಾಡಕ್ಟ್ಸ್ ಸಿಗೋ ಶಾಪ್ಗೆ. ಎಷ್ಟು ಚೀಪಾಗಿ ಸಿಗುತ್ತೆ ಅಂತ ನಾನು ನಿಮಗೆ ಅಲ್ಲಿ ಹೋಗ್ಮೇಲೆ ತೋರಿಸ್ತೀನಿ. ಇಬ್ಬರು ಇದ್ದಾರೆ. ಹೆಲೋ. ಇವತ್ತು ಕೂಡ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಬಿಕಾಸ್ ಗಾಡಿ ಓಡಿಸೋದಕ್ಕೆ ತುಂಬಾ ಚಳಿ ಆಗುತ್ತೆ. ಸೊ ಬಸ್ಸಲ್ಲಿ ಹೋಗಿ ಅಲ್ಲಿ ಆ್ಯಪಲ್ ಸ್ಟೋರಲ್ಲಿ ನೋಡಿಬಿಟ್ಟು ಆಮೇಲೆ ಅಲ್ಲಿಂದ ಮೆಟ್ರೋ ಅಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಮತ್ತು ಅದೊಂದು ಮಾಲಲ್ಲಿ ಇರೋದು. ಸೊ ಆ ಮಾಲಲ್ಲಿ ಮೇಲೆ ಸಬ್ವೇ ಇದೆ. ಸೊ ಸಬ್ವೇಲಿ ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಡಿನ್ನರ್ಗೆ. ನಾನು ಹೇಳ್ತಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ ಶಾಪ್ ಇದೆ. ಎಷ್ಟು ಚೀಪಾಗಿ ಸಿಗುತ್ತೆ ಇಲ್ಲಿ ಅಂತ ತೋರಿಸ್ತೀನಿ. ನಾನು ತೊಗೊಂಡಿದ್ದು ಈ ಫೇಸ್ ಶೀಟ್ ಮಾಸ್ಕು. 5 ಶೀಟ್ ಮಾಸ್ಕ್ಗೆ 20 ಆನ್ಸ್ ಅಂದರೆ 240 rupees 250 rupees ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ ಅದು ನೈಸಿನಮೈಡ್ ಬ್ರೈಟ್ನಿಂಗ್ ಮಾಸ್ಕು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಬ್ರ್ಯಾಂಡ್ ಕೂಡ ಚೈನೀಸ್ ಬ್ರ್ಯಾಂಡ್. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಸ್ಕಿನ್ ಕೇರ್ಗೆ ಈ ಚೈನಾದಲ್ಲಿ. ಸೊ ಅವ್ರದ್ದು ಬೇರೆ ಮಾಸ್ಕ್ಸ್ ಶೀಟ್ ಮಾಸ್ಕ್ಸು ಇದೆ 12.9 ಅಂದರೆ. ಈ ಬ್ರ್ಯಾಂಡು ಚೆನ್ನಾಗಿದೆ. ಈ ಬ್ರ್ಯಾಂಡ್ ಕೂಡ ಚೆನ್ನಾಗಿದೆ. ಈ ಬ್ರ್ಯಾಂಡು ಚೆನ್ನಾಗಿದೆ. ಇಲ್ಲಿರೋ ಎಲ್ಲ ಫೇಸ್ ಶೀಟ್ ಮಾಸ್ಕ್ಸ್ ಚೆನ್ನಾಗಿದೆ. ನನಗೆ ಸದ್ಯಕ್ಕೆ ಇದಿದೆ ನನ್ನ ಹತ್ರ. ನಾನು ಬೇರೆದು ಯಾವುದಾದ್ರೂ ಹುಡುಕ್ಕೊತೀನಿ. ಸ್ಕಿನ್ ಕೇರ್ ಒಂದೇ ಅಲ್ಲ, ಬೇರೆ ಈ ಥರ ಟೋಪಿ, ಚಪ್ಪಲಿ, ಈ ಥರ ಟ್ರಾವೆಲ್ ಫ್ರೆಂಡ್ಲಿ ಕಂಟೈನರ್ಸ್, ಆ ಕಡೆ ಎಲ್ಲ ಮಕ್ಕಳಿಗೆ ಆಟ ಸಾಮಾನು, ಸ್ಟೇಷ್ನರಿ ಐಟಮ್ಸು ಮತ್ತು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ಅಂಗಡಿಯಲ್ಲಿ. ಒನ್ ಆಫ್ ದ ಬೆಸ್ಟ್ ಸ್ಟೋರ್ಸ್ ಅಂತ ಹೇಳ್ಬೋದು ಈ ಅಂಗಡಿ. ನನಗೆ ಈ ಕ್ಲೆನ್ಸಿಂಗ್ ಬಾಮ್ ಬೇಕಾಗಿತ್ತು. ಒನ್ ಆಫ್ ದ ಬೆಸ್ಟ್ ಕ್ಲೆನ್ಸಿಂಗ್ ಬಾಮ್ಸ್ ಇದು. ಆ್ಯಂಡ್ ಇಲ್ಲಿ ನೋಡಿ 29.9 yuan ಅಷ್ಟು. ಆನ್ಲೈನಲ್ಲಿ ತೊಗೊಂಡ್ರೆ ತುಂಬಾ ಪ್ರೈಸ್ ಇದೆ. ಸೊ ಇದು ಆಲ್ಮೋಸ್ಟ್ ಸಮ್ 360-370 rupees ಆಗುತ್ತೆ ಇದು. ಹೀಗೆ ಆಟ ಸಾಮಾನು ಅಂದ ಎಲ್ಲ ನೋಡಿ ನನಗೆ ತೊಗೊಂಡು ಆಡಬೇಕಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಚೀಪಾಗಿ ಕೂಡ ಇದೆ. ಇದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದಿದ್ರೆ ನಾನು ಒಂದು 10 ತೊಗೊಂಡ್ಬಿಡ್ತಿದ್ದೆ. ಬಿಕಾಸ್ ಇದು ಜಸ್ಟ್ 150 ರೂಪಾಯಿ ಅಂದ್ಕೊಡಿ. ಇದು ನೋಡಿ
ಫಾಸ್ಟ್ ಫುಡ್ ಥೀಮ್ಡ್ ಏನಂತಾರೆ ಆಟ ಸಾಮಾನು. ಆ್ಯಂಡ್ ಇಲ್ಲಿ ತರಕಾರಿ ಕಟ್ ಮಾಡೋದು, ತರಕಾರಿ ಇದು ಇದೆ, ಕಿಚನ್ ಐಟಮ್ಸ್ ಲೈಕ್ ಕುಕಿಂಗ್ ಐಟಮ್ಸ್. ಆ್ಯಂಡ್ ಇಲ್ಲಿ ಡಾಕ್ಟರ್ ಸೆಟ್ ಇದೆ ನೋಡಿ, ಡಾಕ್ಟರ್ ಸೆಟ್ ₹100 ಅಷ್ಟೇ, ₹100. ಇದು ಡಾಕ್ಟ್ರದ್ದು ಇದು ಬರುತ್ತಲ್ಲ ಬಾಕ್ಸು, ಅದು. ಇಲ್ಲಿ ನೋಡಿ ಹೆಣ್ಮಕ್ಳಿಗೆ ಡಾಲ್ ಹೌಸ್, ಕ್ಯಾಟ್ ಹೌಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಿಲ್ಲ. ಮತ್ತು ಚಿಕ್ಕ ಮಕ್ಳಿಗೆ ಹಿಂಗಿರ್ಬಾರ್ದು. ಮಿನಿ ರೆಫ್ರಿಜರೇಟರ್ ಅಂತೆ, ಚೆನ್ನಾಗಿದೆ ಅಲ್ಲ. ಒಂದಿನ ಅದೊಂದು ಬಂದು ತೊಗೊತೀನಿ ನನಗೋಸ್ಕರ. ನನ್ನ ಅಳಿಯಂಗಲ್ಲ, ನನ್ನ ಸೊಸೆಗಲ್ಲ, ನನಗೋಸ್ಕರ ತೊಗೊತೀನಿ ಇದೆಲ್ಲ. ಈ ಪರ್ಫ್ಯೂಮ್ ಸ್ಮೆಲ್ ತುಂಬಾ ಇಷ್ಟ ಆಯಿತು. ಇವಾಗ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ, ನೆಕ್ಸ್ಟ್ ಟೈಮ್ ಬಂದು ತೊಗೊತೀನಿ. ತುಂಬಾ ಚೆನ್ನಾಗಿದೆ ಇದು. ಸಬ್ವೇಯಲ್ಲಿ ಸ್ಯಾಂಡ್ವಿಚ್ ತೊಗೊಂಡು ನಮ್ಮ ಡಿನ್ನರ್ ಮುಗಿಸ್ತಾ ಇದ್ದೀವಿ. ನಾನು ವೆಜ್ಜಿ ಸ್ಯಾಂಡ್ವಿಚ್ನ ತೊಗೊಂಡೆ. ರ್ಯಾಪರ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ರ್ಯಾಪಿಂಗು. January 3rd ಸ್ಯಾಟರ್ಡೇ. ಇವತ್ತು ಕೂಡ ಹೆವಿಲಿ ಸ್ನೋ ಬೀಳ್ತಾ ಇದೆ. ನಾನಿವಾಗ ಮಾಚಾ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ವಾಟ್ ಆರ್ ಯು ಬೈಯಿಂಗ್? I'm buying coconut velvet latte. ರಾ ಕೋಕೋನಟ್ ಆರ್ Raw ಜಸ್ಟ್ coconut velvet latte. ಸೊ ರಾ ಕೋಕೋನಟ್ ವೆಲ್ವೆಟ್ ಲಾಟೆ. ಆ್ಯಂಡ್ ನಾನು ಮಾಚಾ ವಿತ್ ಕೋಕೋನಟ್ ಮಿಲ್ಕ್ ಆ್ಯಂಡ್ ಕ್ರೊಸಾಂಟ್ನ ಕೂಡ ತೊಗೊತಾ ಇದ್ದೀವಿ. ಅದು ನಮ್ಮ ಬ್ರಂಚ್. ಇಟ್ಸ್ ಅವರ್ ಬ್ರಂಚ್. ಆ್ಯಂಡ್ ಡಿನ್ನರ್ಗೆ ನನ್ನ ರೋಟಿ ಇತ್ತು, ಅದನ್ನು ಜಸ್ಟ್ ಹೀಟ್ ಮಾಡಿಕೊಂಡು ಚಟ್ನಿ ಪುಡಿ ಜೊತೆ ಬೆಣ್ಣೆ ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲೂ ಹೋಗಲ್ಲ ಅಂದ್ಕೊಂಡಿದ್ದೆ ಬಿಕಾಸ್ ಸ್ನೋ ಬೀಳ್ತಾ ಇತ್ತು. ಬಟ್ ನನಗೆ ಈ ಸ್ನೋಗೆ ನನಗೆ ಮಾಚಾ ಕುಡಿಬೇಕು ಅಂತ ಇನ್ನೂ ಜಾಸ್ತಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಓ ಲುಕ್ ಅಟ್ ದ ಗ್ರೌಂಡ್. ಗ್ರೌಂಡ್ ತೋರಿಸ್ತೀನಿ ಎಷ್ಟು ವೈಟ್ ಆಗಿದೆ ಅಂತ. ಇವಾಗ ನಮ್ಮ ಗ್ರೌಂಡ್ ನೋಡಿ ಎಷ್ಟು ವೈಟ್ ಆಗಿದೆ ಅಂತ ಅಲ್ಲಿ ಮಿಡ್ಲಲ್ಲಿ. ಲಾಸ್ಟ್ ಟೈಮ್ ನಾವು ಇಲ್ಲೇ ಸ್ನೋ ಮ್ಯಾನ್ ಬಿಲ್ಡ್ ಮಾಡಿದ್ದು 2024 ಮುಂಚೆ ಇಷ್ಟು ತಿಕ್ಕಿತ್ತು ಸ್ನೋ. ಲೈಕ್ ನಾನು 2023-24 ಸ್ನೋ ಅಲ್ಲಿ ಆಡಿದಾಗ. ಇವಾಗ ಬಿದ್ದಿದ್ದ ತಕ್ಷಣ ಮೆಲ್ಟ್ ಆಗ್ತಿದೆ, ಬಟ್ ಸ್ಟಿಲ್ ಸ್ವಲ್ಪ ಏರಿಯಾ ಕವರ್ ಆಗಿದೆ, ಅದಕ್ಕೆ ವೈಟ್ ಆಗಿ ಕಾಣಿಸ್ತಿದೆ ಇಲ್ಲಿಂದ. ಪರ್ಟಿಕ್ಯುಲರ್ಲಿ ಈ ವಾರ ನನಗೆ ಸ್ಲೋ ಆಗಿ ಹೋಯಿತು ಬಿಕಾಸ್ ಈ ವಾರ ನಾನು ಎಕ್ಸಾಮ್ಗೆ ಓದ್ಕೊತಾ ಇದ್ದೆ, ಅಸೈನ್ಮೆಂಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೆ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದೆ, ಮತ್ತೆ ನ್ಯೂ ಇಯರ್ ಶಾಪಿಂಗ್ ಹೋಗಿದ್ದೆ. ನನಗೆ ಈ ವಾರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರೋ ವೀಕ್ ಅಂತ ಅನಿಸ್ತು. ಹಾಗೆ ಕಮೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಕಮೆಂಟ್ ನನಗೆ ಕಣ್ ಸೆಳೀತು. ಆ ಕಮೆಂಟ್ ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅವ್ರು ಬೇಸಿಕ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಂದ್ಸರಿ ನಾನೇ ಓದ್ಕೊಬಿಡ್ತೀನಿ ಬಿಕಾಸ್ ಅದು ಅಷ್ಟು ಉದ್ದ ಇದೆ ಆ ಕಮೆಂಟು. ಓಕೆ, ಬೇಸಿಕ್ಲಿ ಇವ್ರು ಏನ್ ಹೇಳಿದಾರೆ ಅಂದ್ರೆ, ನಾನು ರಕ್ಷಿತಾ ಬಗ್ಗೆ ಹೇಳಿದ್ದು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್, ನೀವು ನಾನು ಹೇಳಿರೋದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ಉದ್ದ ಕಮೆಂಟ್ ಮಾಡ್ತಾ ಇರ್ಲಿಲ್ಲ. ಅಂಡ್ ನೋ ಹೇಟ್ ಫಾರ್ ಯು. ನೀವು ಅವ್ರನ್ನ ಸಪೋರ್ಟ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡ್ದಿರಾ ಇದ್ರಿ, ನನ್ಗೇನಿಲ್ಲ ಬಿಕಾಸ್ ಐ ಆಮ್ ಜಸ್ಟ್ ಅ ವ್ಯೂವರ್ ಅಷ್ಟೇ ಆ ಶೋಗೆ. ಅಂಡ್ ಇನ್ನೊಬ್ರು ಹಾಕಿದ್ರು, ನೀವು ಟೈಮ್ ಪಾಸ್ಗೆ ನೋಡೋಂಗಿದ್ರೆ ಈ ತರ ಕಮೆಂಟ್ ಯಾಕೆ ಮಾಡ್ತಿದ್ದೀರಾ ಅಂತ. ಅದು ನನ್ನ ಇಷ್ಟ, ನನ್ನ ಅಭಿಪ್ರಾಯ. ನಾನು ಏನ್ ಹೇಳ್ಬೇಕು ಅದು ಹೇಳ್ತೀನಿ. ಟೈಮ್ ಪಾಸ್ಗೆ ಒಂದು ಶೋ ನೋಡ್ತಾ ಇದೀವಿ ಅಂದ್ರೆ ನಮ್ಮ ಒಪಿನಿಯನ್ ಎಲ್ಲೂ ಕೊಡಬಾರ್ದಂತ ಯಾರು ರೂಲ್ಸ್ ಮಾಡಿಲ್ಲ. ಸೊ ನಾನು ಕೊಡ್ತೀನಿ. ನನ್ಗೇನು ಅನ್ಸುತ್ತೋ ಅದು ನಾನು ಮಾತಾಡ್ತೀನಿ. ಆ್ಯಂಡ್ ನೀವು ಹೇಳಿದ್ದೀರಾ ಗಿಲ್ಲಿ ಮತ್ತು ಕಾವ್ಯಾಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ಮತ್ತು ಅವ್ರ ಗಿಲ್ಲಿ ಕಾವ್ಯ ಫ್ಯಾನ್ಸು ರಕ್ಷಿತಾ ಫ್ಯಾನ್ಸ್ಗೆ ಹೋಗ್ಬಿಟ್ಟು ಕಾಗೆ, ಕರಿಹಂದಿ, ಅಮಾವಾಸ್ಯೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ. ನಾನು ಎಲ್ಲೂ ಇದಕ್ಕೆ ನಾನು ಸಪೋರ್ಟ್ ಮಾಡಿಲ್ಲ. ನನ್ನ ಪ್ರೀವಿಯಸ್ ವಿಡಿಯೋ ನೀವು ಪ್ರಾಪರ್ ಆಗಿ ನೋಡಿದರೆ ನಾನು ಎಲ್ಲೂ ಇದಕ್ಕೆ ಸಪೋರ್ಟ್ ಮಾಡಿಲ್ಲ. ನನ್ನ ಒಪಿನಿಯನ್ ಇಟ್ಟಿದ್ದು ರಕ್ಷಿತಾ ಆ್ಯಸ್ ಅ ಕಂಟೆಸ್ಟೆಂಟ್ ಮನೆಯಲ್ಲಿ ನನಗೆ ಇಷ್ಟ ಆಗ್ತಿಲ್ಲ ಅಂತ. ಅದನ್ನು ತೊಗೊಂಡೋಗ್ಬಿಟ್ಟು ನಾನು ಅವ್ರ ಪೇಜ್ಗೆ ಲೈಕ್ ಗಿಲ್ಲಿ ಕಾವ್ಯಾಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ಆ್ಯಸ್ ಅ ಕಂಟೆಸ್ಟೆಂಟ್ ಅಷ್ಟೇ ನಾನು ಹೇಳ್ತಿರೋದು. ನೀವು ರಾಶಿಕಾ ಫ್ಯಾನು, ರಕ್ಷಿತಾ ಫ್ಯಾನ್ ಅಲ್ಲ ಅಂತ. ಆ್ಯಂಡ್ ರಕ್ಷಿತಾ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ಅದು ನಿಮ್ಮ ಒಪಿನಿಯನ್, ಓಕೆನಾ? ನಾನು ನಿಮಗೆ ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಇನ್ನೊಂದು ಮೆನ್ಷನ್ ಮಾಡಿದ್ದೇನೆಂದರೆ, ಒಂದು ಕಂಟೆಸ್ಟೆಂಟ್ನ ನೀವು ಇಷ್ಟಪಡ್ತೀರಾ ಅಂದರೆ ಆ ಕಂಟೆಸ್ಟೆಂಟ್ನ ಇಷ್ಟಪಡಿ. ಅವರು ಹೇಟ್ ಮಾಡೋ ವ್ಯಕ್ತಿನ ನೀವು ಪರ್ಸ್ನಲ್ ಆಗಿ ಹೇಟ್ ಮಾಡಬೇಡಿ ಅಂತ ಅಷ್ಟೇ ನಾನು ಹೇಳಿದ್ದು. ಅದು ಬಿಟ್ಟು ನಾನು ಬೇರೆ ಏನೂ ಹೇಳಿರಲಿಲ್ಲ. ಆ್ಯಂಡ್ ಆ್ಯಸ್ ಅ ಕಂಟೆಸ್ಟೆಂಟ್ ನನಗೆ ಗಿಲ್ಲಿ ಇಷ್ಟ ಬಿಕಾಸ್ ಅವ್ನು ಆಡ್ತಿರೋ ರೀತಿ ಮನೇಲಿ ತುಂಬ ಚೆನ್ನಾಗಿದೆ. ಇನ್ನೊಂದು ಕಂಟೆಸ್ಟೆಂಟ್ ಫಿನಾಲೆವರೆಗೂ ಹೋಗಬೇಕು ಅಂದಿದ್ದು ನಾನು ಧ್ರುವಂತ್ ಅಂತ ಹೇಳಿದ್ದೆ. ಆ್ಯಂಡ್ ಇನ್ನೊಂದು ಏನು ಹೇಳಿದಾರೆ ಅಂದರೆ, ನಾನು ಈ ಥರ ಮಾತಾಡಿ ರಕ್ಷಿತಾನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀನಿ ಅಂತ.
ನಾನು ಯಾವ ಕಂಟೆಸ್ಟೆಂಟ್ನು ಯಾರು ನನ್ನ ನೆಗೆಟಿವ್ ತೋರಿಸೋ ನನ್ನ ಉದ್ದೇಶನೇ ಇಲ್ಲ. ಫಸ್ಟ್ ಆಫ್ ಆಲ್ ಮನೇಲಿ ಕುತ್ಕೊಂಡು ನೀವು ಹೇಗೆ ಒಬ್ಬೊಬ್ಬರ ಬಗ್ಗೆ ಮಾತಾಡ್ಕೊಂತಿರೋ ಹಾಗೆ ನಾನು ಇಲ್ಲಿ ಕುತ್ಕೊಂಡು ಒಬ್ಬೊಬ್ಬರ ಬಗ್ಗೆನೂ ನಿಮ್ಮ ಹತ್ರ ಹಂಚ್ಕೊಂತ ಇದ್ದೆ ಅಷ್ಟೇ. ನೆಗೆಟಿವ್ ಯಾರ ಬಗ್ಗೆನೂ ನಾನು ಸ್ಪ್ರೆಡ್ ಮಾಡ್ತಾ ಇಲ್ಲ. ಆ ಥರ ನೀವು ಅನ್ಕೊಂಡ್ರೆ ಅದು ನಿಮ್ಮ ಒಪಿನಿಯನ್, ನಿಮ್ಮ ದೃಷ್ಟಿಕೋನ. ರಕ್ಷಿತೆ ಹೇಳ್ದಂಗೆ ಅದು ನಿಮ್ಮ ದೃಷ್ಟಿಕೋನ. ನಾನು ಒಪಿನಿಯನ್ ಕೊಟ್ಟೋದ್ರಿಂದ ಕೆಲವ್ರಿಗೆ ಹರ್ಟ್ ಆಗಿದೆ ಅಂದ್ರೆ ನಾನು ಅದನ್ನ ಏನು ಮಾಡೋಕೆ ಆಗಲ್ಲ. ಬಿಕಾಸ್ ಅದರಲ್ಲಿ ನಾನು ಯಾರ ಕ್ಯಾರೆಕ್ಟರ್ನು ನಾನು ಕೆಳಗಡೆ ಹಾಕೋಕೆ ನೋಡಿಲ್ಲ ಅಂಡ್ ಯಾರ ಕ್ಯಾರೆಕ್ಟರ್ಗೂ ಮೇಲೆ ಹಾಕೋಕೆ ನೋಡಿಲ್ಲ. ಐ ಜಸ್ಟ್ ಸ್ಟೇಟೆಡ್ ವಾಟ್ ಐ ಸಾ ಅಷ್ಟೇ. ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ ಕಮೆಂಟ್ ಮಾಡಿದವ್ರಿಗೆ. ಏನ್ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಈ ಕಮೆಂಟ್ ಮಾಡಿದವ್ರಿಗೆ ಒಬ್ರಿಗೆ ಅಲ್ಲ, ಲೈಕ್ ಶೋ ನೋಡೋರ್ಗೆ, ಲೈಕ್ ರಿಯಾಲಿಟಿ ಶೋಸ್ ಯಾರ್ಯಾರು ನೋಡ್ತೀರಾ ಅವ್ರಿಗೆ ಶೋನ ಶೋ ತರ ನೋಡಿ. ಅದನ್ನ ಯಾಕೆ ಪರ್ಸನಲ್ ಆಗಿ ತಗೊಂಡು ಬೇರೆಯವ್ರಿಗೆ ಅಟ್ಯಾಕ್ ಮಾಡ್ತೀರಾ? ಒಬ್ರು ಅಪ್ಪ ಅಮ್ಮನ ಬೈಯೋದು, ಅವ್ರ ತಮ್ಮ ತಂಗಿನ ಬೈಯೋದು. ಇಷ್ಟಪಡ್ತಿರೋ ಒಂದು ಕಂಟೆಸ್ಟೆಂಟ್ ಅಂದ್ರೆ ಇಷ್ಟಪಡಿ, ಟಾಕ್ಸಿಕ್ ಆಗಿ ಹೋಗ್ಬೇಡಿ, ಇದನ್ನೆಲ್ಲ ಮಾಡೋಕ್ ಹೋಗ್ಬೇಡಿ. ಜಸ್ಟ್ ಚೈಲ್ಡಿಶ್ ಅಂತ ಅನ್ಸುತ್ತೆ. ನಂಗೆ ಬೇರೆ ಮಾತಾಡೋಕಿಲ್ಲ ಇದ್ರ ಬಗ್ಗೆ. ಅದ್ ಬಿಟ್ರೆ ಇನ್ನೊಂದು ಖುಷಿ ಸುದ್ದಿ ಏನಂದ್ರೆ ನಾನು ವೆಕೇಶನ್ಗೆ ಮನೆಗೆ ಬರ್ತಾ ಇದ್ದೀನಿ ಅಂಡ್ ಇನ್ನೂ 14 ದಿನ ಇದೆ. ಅದಾದ್ಮೇಲೆ ಮನೆಗೆ ಬಂದು ನನ್ನ ಪುಟ್ಟ ಸೊಸೆನ ಫಸ್ಟ್ ಟೈಮ್ ನೋಡ್ತೀನಿ, ಕೈಯಲ್ಲಿ ಎತ್ಕೊಂಡು ಆಟಾಡಿಸ್ತೀನಿ. ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಕೆ ಟೈಮ್ ಆಯ್ತು. ಇವತ್ತಿನ ವಿಡಿಯೋದಲ್ಲಿ ನಾನು 5 ಜನಕ್ಕೆ ಶೌಟ್ ಔಟ್ ಕೊಡ್ತಾ ಇದ್ದೀನಿ ಅಂಡ್ ಇನ್ ಮುಂದೆ ಕೂಡ ನಾನು 5 ಜನಕ್ಕೆ ಶೌಟ್ ಔಟ್ ಕೊಡ್ತೀನಿ. ಬಿಕಾಸ್ ನನಗೆ ಇಬ್ಬರಿಗೆ ಶೌಟ್ ಔಟ್ ಕೊಡೋದು ತುಂಬಾ ಕಮ್ಮಿ ಅಂತ ಅನಿಸ್ತು. ಅದಕ್ಕೆ ಇವತ್ತಿನ ವಿಡಿಯೋನ ಫಸ್ಟ್ ಶೌಟ್ ಔಟ್ ಗೋಸ್ ಟು ಅಪೂರ್ವ ಡಿ, ಸೆಕೆಂಡ್ ಶೌಟ್ ಔಟ್ ಗೋಸ್ ಟು YT ಬಾಬು 7766, ಥರ್ಡ್ ಶೌಟ್ ಔಟ್ ಶೀಲಾ TRSE 6525. ಸೋ ಸಾರಿ, ಇದರಲ್ಲಿ ನಿಮ್ಮ ಹೆಸರು ನನಗೆ ಸರಿಯಾಗಿ ಓದೋಕ್ ಬರ್ತಿಲ್ಲ. ಈ ವಿಡಿಯೋ ಕೆಳಗಡೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಸೊ ದಟ್ ನನಗೆ ಗೊತ್ತಾಗುತ್ತೆ ನೀವು ಯಾರು ಅಂತ. ಫೋರ್ತ್ ಶಾರ್ಟ್ ಔಟ್ ಪುಷ್ಪ ಜಾನು M8N ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐಸಿರಿ ಬಟ್ P8Y. ನಾನು ಯಾರ್ಯಾರ ಹೆಸರು ಮೆನ್ಷನ್ ಮಾಡಿಲ್ವೋ ಕಮೆಂಟ್ ಮುಖಾಂತರ ನೀವು ಯಾರ್ಯಾರು ನನಗೆ ಸಪೋರ್ಟ್ ತಿಳಿಸಿದಿರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೂ ಕೂಡ ಶಾರ್ಟ್ ಔಟ್ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಕ್ರಿಟಿಕ್ಸ್ ಏನೇ ಆಗಿರ್ಬೋದು ಅದನ್ನ ತಿಳಿಸಿ ನಾನು ನಿಮ್ಗೆ ಶೌಟ್ ಔಟ್ ಕೊಡ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು ಅದನ್ನ ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನ್ ನಿಮ್ ಕಮೆಂಟ್ಸ್ ನ ಓದ್ತಾ ಇರ್ತೀನಿ, ಹಾಗೆ ಸ್ವಲ್ಪ ಲೇಟ್ ಆದ್ರೂ ಕೂಡ ರಿಪ್ಲೈ ಮಾಡ್ತೀನಿ. ನಾನ್ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್, ಜೈ ಜಿಯಾನ್.